ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಗೌರವ ಸಲ್ಲಿಸಲು ವಿವಿಧ ಸಮಾಜಗಳು, ವಿವಿಧ ಸಾಂಸ್ಕೃತಿಕ, ವಿವಿಧ ಸಂಪ್ರದಾಯಗಳ ಸ್ವಾಮೀಜಿಗಳು ಬಂದಿರುವುದು ಸಂತೋಷ ತಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದರು. ನಗರದ ಹೊರವಲಯದಲ್ಲಿರುವ ಮಾದರ ಚೆನ್ನಯ್ಯ ಗುರುಪೀಠ ಸಮೀಪದ ಮೈದಾನದಲ್ಲಿ ಶನಿವಾರ ನಡೆದ ಬಿವೈಎಸ್ವೈ ಅಭಿಮಾನೋತ್ಸವದಲ್ಲಿ 50 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಮುಂದೆ ಯಡಿಯೂರಪ್ಪರವರ ಮಾರ್ಗದರ್ಶನದಲ್ಲಿ ಮುಂಬರುವ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜನಗಳ ನೋಡಿ ಗಮನಿಸಿದರೆ ಬಹಳ ಸಂತಸವಾಗುತ್ತಿದೆ ಎಂದರು. ಮಾತೃಕರಿ ನಾಯಕ ಹಾಗೂ ಒನಕೆ ಓಬವ್ವ ಅವರ ಸ್ಫೂರ್ತಿಯ ಕಥೆಗಳನ್ನ ಕೇಳಿದ್ದೇನೆ. ತಾತಂದಿರು ತಂದೆ ತಾಯಿ ಮಕ್ಕಳಿಗೆ ಈ ಕಥೆಗಳನ್ನ ಈಗಲೂ ಹೇಳುತ್ತಾರೆ. ಹೈದರ್ ಅಲಿ ಸೈನಿಕರು ದಾಳಿಯನ್ನ ಹಿಮ್ಮೆಟ್ಟಿಸಿದ ಅವರ ಧೈರ್ಯ ಇಂದಿನ ಮಕ್ಕಳು ಸ್ಫೂರ್ತಿ ತುಂಬುತ್ತದೆ. ಮದಕರಿ ನಾಯಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಐತಿಹಾಸಿಕ ನಗರದಲ್ಲಿ ಕಡ್ಡಾಯವಾಗಿ ಸ್ಮಾರಕ ನಿರ್ಮಿಸಲಾಗುವುದೆಂದು ಭರವಸೆಯನ್ನ ನೀಡಿದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ಇದು ಕುಟುಂಬದ ಕಾರ್ಯಕ್ರಮವಲ್ಲ, ಅಭಿಮಾನೋತ್ಸವ ಕಾರ್ಯಕ್ರಮ ಎಂದರು. ದೂರದ ಊರುಗಳಿಂದ ಬಂದಿರುವ ಎಲ್ಲರೂ ನಿಧಾನವಾಗಿ ತೆರಳಿ ಸುರಕ್ಷಿತವಾಗಿ ಮನೆಗೆ ಹೋಗಿ ಯಾವ ಕಾರಣಕ್ಕೂ ಅವಸರ ಮಾಡಿಕೊಳ್ಳಬೇಡಿ ಎಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ನಾನು ಮೊದಲಿನಿಂದಲೂ ಶಿಕಾರಿಪುರದಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ. ಆದ್ದರಿಂದ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುತ್ತೇನೆ ಎಂದು ವಿಶ್ವಾಸದಿಂದ ನುಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕೇಂದ್ರ ಸಚಿವ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಅಗರ್ವಾಲ್ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಧಾಮೋಹನ್, ವಿರೋಧ ಪಕ್ಷದ ನಾಯಕರು ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಸದ ಗೋವಿಂದ ಕಾರಜೋಳ, ಸಂಸದ ರಾಘವೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಚಿವ ಶ್ರೀರಾಮುಲು, ಪ್ರಭಾಕರ್ ಕೋರೆ, ಮಾಜಿ ಸಚಿವ ಕೇಂದ್ರ ಜಿಎಂ ಸಿದ್ದೇಶ್ವರ, ಸಿಟಿ ರವಿ, ಡಾಕ್ಟರ್ ಅಶ್ವಥ್ ನಾರಾಯಣ, ತೇಜವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಜಿಲ್ಲೆಯ ವಿವಿಧ ಸ್ವಾಮೀಜಿಗಳು, ಪೊಲೀಸ್ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಶಾಂತ್ ಟಿವಿ, ಚಿತ್ರದುರ್ಗ. ಇದು ನಾನು ನಿಮ್ಮೆಲ್ಲರ ಬಂಧುವಾಗಿ, ನಿಮ್ಮೆಲ್ಲರ ಹೆತ್ತು ಬೆಳೆಸಿದ ಮಗನಾಗಿ ನಿಮ್ಮೆದುರು ನಿಂತಿದ್ದೇನೆ. ಮದಕರಿ ನಾಯಕ ಆಳಿದ ನಾಡು, ವೀರವನಿಕೆ ಓನಕ ಹೋಗುವ ಜನ್ಮತಾಡಿದ ಭೂಮಿ, ಶ್ರೇಷ್ಠರು ನಡೆದಾಡಿದ ತಪೋವನ, ಐತಿಹಾಸಿಕ ಚಿತ್ರದುರ್ಗ ಇಂದು ಕನ್ನಡ ನಾಡಿನ ಮೂಲೆಯಿಂದ ಕರೆದು ಬಂದಿರುವ ನೀವು ಅಭಿಮಾನದ ಜನಸಾಗರದ ಮುಂದೆ ನಿಂತಿರುವ ನನಗೆ ಅಕ್ಷರಶಃ ಎಂದು ಮಾತು ಹೊರಬಿಡ್ತಾ ಇಲ್ಲ. 50 ವರ್ಷಗಳು ನಿಮ್ಮೊಂದಿಗೆ ಕಳೆದ ಸಂದರ್ಭವನ್ನು कर्नाटक के इतिहास में पहली बार सभी समाज के स्वामी जी, जगतगुरु, सभी मठाधीश इस एक मंच में कर्नाटक के इतिहास में पहली बार विराजमान हुआ है. ರಾಜ್ಯಕ್ಕೆ ಮಾಡಿ ತೋರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದನ್ನು ಯಾರು ಕೂಡ ಅನುಸರಿಸಕ್ಕೆ ಸಾಧ್ಯ ಇಲ್ಲ. ಯಾರೇ ಪ್ರಯತ್ನ ಮಾಡಿದರೂ ಸಾಧ್ಯ ಇಲ್ಲ. ಬಂಧುಗಳೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಸ್ ಲೀಡರ್ ಅಂತಾರೆ. ನಾನು ಹೇಳ್ತೀನಿ, ಯಡಿಯೂರಪ್ಪನವರ ರಾಜಕೀಯ ಏನು ಬೀಳುಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಯಡಿಯೂರಪ್ಪರು ತಮ್ಮ ಜೀವನದುದ್ದಕ್ಕೂ ಸಹ ಯಾವುದೇ ಸವಾಲುಗಳನ್ನು ಬಂದರೂ ಕೂಡ ಸವಾಲುಗಳಿಗೆ ಬೆನ್ನು ತೋರಿಸಿ ಹೋರಾಡತಕ್ಕಂಥ ಕೆಲಸ ನಮ್ಮ ಯಡಿಯೂರಪ್ಪರು ಮಾಡಲಿಲ್ಲ. ಸಂಕಲ್ಪಗೊಂಡಿರುವ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎದುರುಕೊಟ್ಟು ರಾಷ್ಟ್ರವನ್ನು ಉಳಿಸುವುದಕ್ಕೆ ಅಮಿತ್ ಶಾಜಿಯವರ ಅನುಸರಿಸುತ್ತಾ ಇದ್ದಾರೆ. ಇಂದು ಪಶ್ಚಿಮ ಬಂಗಾಳದಂತ ಬೃಹತ್ ರಾಜ್ಯ किस लोगों ने विवाद किया कि मैंने यहाँ स्मारक बनाने की बात की थी, स्मारक हुआ नहीं. मगर मैंने विधानसभा चुनाव में की थी. सरकार तो कांग्रेस की बनी, मगर चिंता मत करिए, मोदी जी है ना, ये स्मारक हम जरूर बनाएंगे और यही
ಸನ್ಮಾನ್ಯ ಯಡಿಯೂರಪ್ಪನವರು ಬಹುಶಃ ಯಾವುದೇ ಒಂದು ಸರ್ಕಾರಗಳು ಮಾಡಲಿಕ್ಕಿಂತ ಒಂದು ನಾಡಿನ ಸೇವೆಯನ್ನ ಜಗದ್ಗುರುಗಳು ಪರಮ ಪೂಜ್ಯ ಸ್ವಾಮೀಜಿಗಳು ಮಠಮಾನ್ಯಗಳು ಮಾಡಿರ್ತಕ್ಕಂಥದ್ದು ನನಗೆ ಹೆಮ್ಮೆ ಇದೆ. ವೇದಿಕೆ ವಿರುದ್ಧ ಆದಿಚುಂಚನ ಶ್ರೀಗಳ ಪ್ರಧಾನಿ ನರೇಂದ್ರ ಮೋದಿ ಅವತಾರ ಪ್ರಸಂಗ ರೀತಿಯಲ್ಲಿ ಚೆನ್ನೈಗೆ ಬಂದಿದ್ದಾರೆ. ಪ್ರಧಾನಿ ಹುದ್ದೆಯಲ್ಲಿ ಕುಳಿತು ರಾಷ್ಟ್ರವನ್ನು ಮುನ್ನಡೆಸುತ್ತಿದ್ದಾರೆ. ಅಮಿತ್ ಶಾ ಅವರು ಮೋದಿಜಿಯವರಿಗೆ ಎದುರಾಗಿ ನಿಂತಿದ್ದಾರೆ. ಕೇಂದ್ರದ ಸಂಪುಟ ಅನೇಕ ಸಚಿವರು ಈ ಪಡೆಯಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನವೀನ್ ಅವರನ್ನು ನೇಮಿಸುವ ಮೂಲಕ ಯುವಶಕ್ತಿಗೆ ಪ್ರೇರಣೆ ನೀಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆಗೆ ಸಂತೋಷ್ ಜಿ ಅವರನ್ನು ಸಮರ್ಪಿಸಿಕೊಂಡಿದ್ದಾರೆ. येदियुरप्पा जी के 50 वर्ष से लंबे सार्वजनिक जीवन के बाद कर्नाटक देश भर के किसान और भारतीय जनता पार्टी की 50 साल तक सेवा करने के लिए येदियुरप्पा जी के सम्मान का आज ही दिन तय हुआ। विधायक बने और उनका जीवन बंद एसी कमरों में बैठकर फाइलें क्लियर करने में नहीं गए। गांव गांव स्टेट ट्रांसपोर्ट की बस कुछ न मिला तो साइकिल पर भी येदियुरप्पा ने पूरे कर्नाटक का दौरा कर यहाँ भारतीय जनता पार्टी को मजबूत किया। ದೇಶಕ್ಕೆ ಎದುರಾಗುವ ಯಾವುದೇ ಒಳಗಿನ ಅಥವಾ ಹೊರಗಿನ ಸವಾಲುಗಳನ್ನ ನಾವು ಅತ್ಯಂತ ಕಠಿಣ ಕ್ರಮದಿಂದ ಸೆರೆಹಿಡಿಯುತ್ತೇವೆ ಎಂಬ ಸಂದೇಶವನ್ನು ನೀಡಲು ಬಂದಿದ್ದಾರೆ. ಪ್ರೀತಿಯಿಂದ ಬಂದಿರುವವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಇಂದಿನ ಅಭಿಮಾನೋತ್ಸವ ಕೇವಲ ಯಡಿಯೂರಪ್ಪನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಪ್ರಧಾನಿ ಮೋದಿಯವರು ಅಮಿತ್ ಶಾ ಅವರ ಪಂಚರಾಜ್ಯಗಳ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ಸಂತೋಷದ ಅವರಿಗೆ ಆಸರೆ ಆಗ್ತಕ್ಕಂಥ ಕೆಲಸ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ. ಬಹಳ ಜನ ಕೇಳ್ತಾ ಇದ್ರು, ಯಾವತ್ತಕ್ಕೋಸ್ಕರ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದೀವಿ, ರಾಜಕೀಯ ಕಾರಣಕ್ಕೆ ಅಂತ ಹೇಳಿ. ಬಂದರೆ ರಾಜಕೀಯ ಕಾರಣಕ್ಕೆ ಅಭಿಮಾನೋತ್ಸವವನ್ನು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು. ನಕ್ಸಲಿಗಳನ್ನು ಕೂಡ ಕೊಡಿಸಬೇಕ ಕಿತ್ತಾಗಿರ್ತಕ್ಕಂಥ ಈ ದೇಶದಲ್ಲಿದ್ದ ಅಪ್ರತಿಮ ನಾಯಕ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರೇ, ವೇದಿಕೆಗಳ ಆಸೆಯಾಗಿರ್ತಕ್ಕಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳೇ, ಕೇಂದ್ರ ಸಚಿವರೇ, ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ಹಿರಿಯರೇ, ಮುಖ್ಯಮಂತ್ರಿಗಳು ಆರಂಭದಲ್ಲಿ ಆಗಲೇ ಹೋಗಿದ್ರೆ ನಮ್ಮಂತ ಅನೇಕ ಶೋಷಿತ ಸಮುದಾಯದ ಮಠಮಾನ್ಯಗಳು, ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಠಮಾನ್ಯಗಳು ಇವತ್ತು ಗುಡಿಸಲಿನಲ್ಲಿ ಶೆಡ್ನಲ್ಲಿ ಇರಬೇಕಾಗಿರುವಂಥ ವಾತಾವರಣ ಇತ್ತು. ಅದಕ್ಕೆ ಮುನ್ನುಡಿಯನ್ನು ಹಾಡಿ ಎಲ್ಲ ಶೋಷಿತ ಸಮುದಾಯಗಳಲ್ಲೂ ಕೂಡ ಮುಂದುವರೆದಿರುವಂಥ ಎಲ್ಲ ಮಠಮಾನ್ಯಗಳ ರೀತಿಯಲ್ಲಿ ಹಿಂದುಳಿದ ಶೋಷಿತ ಮಠಮಾನ್ಯಗಳು